ಮನೆಯಲ್ಲಿ ಸಾಫ್ಟಾಗಿ ಬರ್ಗರ್ ಬನ್ ಮಾಡೋದಕ್ಕೆ ಒಂದು ಪ್ಯಾನ್ಗೆ 1.5 ಟೇಬಲ್ ಸ್ಪೂನ್ ಮೈದಾ, ಅದಕ್ಕೆ 6 ಟೇಬಲ್ ಸ್ಪೂನ್ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇದು ನಾವು ಸರಿ ಮಾಡ್ತಾಯಿದ್ದೀವಿ, ಮೈದಾದ ಸರಿ. ಸೊ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಒಲೆ ಮೇಲೆ ಇಟ್ಟು ಇದನ್ನ ಚೆನ್ನಾಗಿ ಕಂಟಿನ್ಯೂಸ್ ಆಗಿ ಸ್ಟರ್ ಮಾಡ್ತಾ ಇರಬೇಕು. ಸೊ ಸ್ಟರ್ ಮಾಡ್ತಾ ಇರುವಾಗ ಸ್ವಲ್ಪ ಥಿಕ್ ಕನ್ಸಿಸ್ಟೆನ್ಸಿಯಾಗಿ ಪೇಸ್ಟಾಗಿ ಫಾರ್ಮ್ ಆಗುತ್ತೆ ಈ ಮೈದಾ. ಸೊ ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ. ಸೊ ಇವಾಗ ಸ್ಟವ್ನ ಆಫ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಇಡಿ. ಸೊ ಲಿಡ್ ಕ್ಲೋಸ್ ಮಾಡಿಲ್ಲ ಅಂದರೆ ಮೇಲ್ಗಡೆ ಮೈದಾಕ್ಕೆ ಸ್ವಲ್ಪ ಗಂಟು ಥರ ಬರುತ್ತೆ. ಸೊ ಅದನ್ನ ಅವಾಯ್ಡ್ ಮಾಡೋಕ್ಕೆ ಲಿಡ್ ಕ್ಲೋಸ್ ಮಾಡಬೇಕು. ಈಗ ಇನ್ನೊಂದು ಪಾತ್ರೆಯಲ್ಲಿ 1/2 ಕಪ್ ನೀರು ಹಾಕಿ ನೀರನ್ನ ಉಗುರು ಬೆಚ್ಚಗೆ ಆಗೋದ್ವರೆಗೂ ಕಾಯಿಸಬೇಕು. ಸೊ ಇದಕ್ಕಾದ ನಂತರ ಒಂದು ಬೌಲ್ಗೆ ಇದನ್ನ ನೀರು ಹಾಕಿ, ಸೊ ಇದಕ್ಕೆ 3 ಟೇಬಲ್ ಸ್ಪೂನ್ ಸಕ್ಕರೆ ಹಾಕಿ. ಸೊ ಇದನ್ನ ನಾವು ಈಸ್ಟ್ನ ಆ್ಯಕ್ಟಿವೇಟ್ ಮಾಡೋಕ್ಕೆ ಹಾಕ್ತಾಯಿದ್ದೀವಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ 2 ಸ್ಪೂನು ನೀವು ಡ್ರೈ ಈಸ್ಟ್ ಹಾಕಬೇಕು. ಡ್ರೈ ಈಸ್ಟ್ ಹಾಕಿ ಒಂದ್ಸತಿ ಮಿಕ್ಸ್ ಮಾಡಿ ಇದನ್ನ ಲಿಡ್ ಕ್ಲೋಸ್ ಮಾಡಿ ಸ್ವಲ್ಪ ಸೈಡ್ಗೆ ಇಟ್ಬಿಡಿ. ಸೊ ಒಂದು 15-20 ಮಿನಿಟ್ಸ್ ಬೇಕಾಗುತ್ತೆ ಈಸ್ಟ್ ಆ್ಯಕ್ಟಿವೇಟ್ ಆಗೋಕ್ಕೆ. ಇವಾಗೊಂದು ಮಿಕ್ಸಿಂಗ್ ಬೌಲ್ಗೆ 2/4 ಕಪ್ ಮೈದಾ ಮತ್ತು 3 ಟೇಬಲ್ ಸ್ಪೂನ್ ಮಿಲ್ಕ್ ಪೌಡರ್, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅದನ್ನ ಚೆನ್ನಾಗಿ ಜಡಿ ಹಿಡಿದುಕೊಳ್ಳಿ. ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿದ ನಂತರ ಇವಾಗ ಈಸ್ಟ್ ಆ್ಯಕ್ಟಿವೇಟ್ ಆಗಿದೆಯಾ ಅಂತ ನೋಡೋಣ. ಸೊ ಇವಾಗ ನೋಡಿ ನೊರೆ ಥರ ಮೇಲ್ಗಡೆ ಬಂದಿದೆ. ಸೊ ಇದರ ಅರ್ಥ ಈಸ್ಟ್ ಆ್ಯಕ್ಟಿವೇಟ್ ಆಗಿದೆ ಅಂತ. ಸೊ ಇದನ್ನು ಡ್ರೈ ಮಿಕ್ಸ್ಚರಲ್ಲಿ ನೀವು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಇದಕ್ಕೆ ನಾವು ಮುಂಚೆ ಮೈದಾದ ಸರಿ ಮಾಡಿದ್ವಲ್ಲ, ಆ ಮೈದಾದ ಸರಿನ ಕೂಡ ಇದರಲ್ಲಿ ಮಿಕ್ಸ್ ಮಾಡೋಣ. ಸೊ ಇವಾಗೆಲ್ಲ ಈಸ್ಟು, ಮೈದಾದ ಸರಿ ಮತ್ತು ಡ್ರೈಡ್ ಇಂಗ್ರೀಡಿಯೆಂಟ್ಸ್ನೆಲ್ಲನೂ ಚೆನ್ನಾಗಿ ಹಿಟ್ಟು ನಾದ್ಕೊಳ್ಳಿ. ಸೊ ಸ್ವಲ್ಪ ಡ್ರೈ ಅನಿಸಿದ್ರೆ 1 ಸ್ಪೂನಷ್ಟು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ತುಂಬ ಕೈಗೆ ಅಂಟಂಟು ಥರ ಅನಿಸುತ್ತೆ. ಸೊ ಟೆನ್ಷನ್ ತಗೋಬೇಡಿ, ಚೆನ್ನಾಗಿ ಬರುತ್ತೆ ಲಾಸ್ಟಿಗೆ. ಸೊ ಇವಾಗ ಕ್ಲೀನಾಗಿರೋ ಕೌಂಟರ್ ಟಾಪಲ್ಲಿ ಸ್ವಲ್ಪ ಮೈದಾ ಹಾಕಿ ಚೆನ್ನಾಗಿ ಇದನ್ನ ಈ ಥರ ನಾದ್ಕೋಬೇಕು. ಸ್ಟ್ರೆಚ್ ಆ್ಯಂಡ್ ಫೋಲ್ಡ್ ರೀತಿಯಲ್ಲಿ ನಾದ್ಕೋಬೇಕು. ಒಂದು 10 ನಿಮಿಷ ನಾದಿದ ಮೇಲೆ ಒಂದು ಸಲ ಹಿಟ್ಟು ಸಾಫ್ಟಾಗಿ ಬರುತ್ತೆ. ಹಿಟ್ಟು ಈ ಥರ ಸಾಫ್ಟಾಗಿ ಬಂದಮೇಲೆ ಇವಾಗ 1/4 ಕಪ್ ನಾನು ಸ್ವಲ್ಪ ಬಟ್ರ್ ಹಾಕ್ಕೊತಾ ಇದ್ದೀನಿ, ರೂಮ್ ಟೆಂಪ್ರೇಚರ್ ಬಟ್ರ್ ಹಾಕಿ ಮತ್ತೆ ಇದನ್ನ ಚೆನ್ನಾಗಿ ನಾದಬೇಕು. ಸರಿಸುಮಾರು 10-15 ನಿಮಿಷ ಹೀಗೆ ನಾದಬೇಕು. ಸೊ ನೀವು ಎಷ್ಟು ಚೆನ್ನಾಗಿ ನಾದ್ತೀರಾ ಅಷ್ಟು ಚೆನ್ನಾಗಿ ಬನ್ನು ಸಾಫ್ಟಾಗಿ ಬರುತ್ತೆ. ಸೊ ಇವಾಗ ಮೈದಾ ಮತ್ತು ಬಟ್ರ್ ಚೆನ್ನಾಗಿ ಮಿಕ್ಸ್ ಆಗಬೇಕು. ಸೊ ಮಿಕ್ಸ್ ಆದಮೇಲೆ ನಿಮಗೆ ಕೈಗೆ ಯಾವುದು ಹಿಟ್ಟು ಅಂಟಲ್ಲ ನೋಡಿ, ಕೈ ಕ್ಲೀನಾಗಿ ಬರ್ತಾಯಿದೆ. ಸೊ ಇವಾಗ ಹಿಟ್ಟು ಆಗಿದೆ ಅನ್ನೋಕ್ಕೆ ನಾವು ಒಂದು ವಿಂಡೋ ಪ್ಯಾನಲ್ ಟೆಸ್ಟ್ ಮಾಡ್ತಾಯಿದ್ದೀವಿ. ಸೊ ಹೀಗೆ ಹಿಟ್ಟನ್ನ ಸ್ಟ್ರೆಚ್ ಮಾಡಬೇಕು. ಅದು ಸ್ಟ್ರೆಚ್ ಮಾಡಿದಾಗ ಹರಿಬಾರ್ದು. ಸೊ ಹಾಗಾದಾಗ ಅದ್ರ ಹಿಟ್ಟು ರೆಡಿಯಾಗಿದೆ ಅಂತ. ಸೊ ಇವಾಗ ಟಕ್ಕಿನ್ ಮಾಡಿ ಅದೇ ಪಾತ್ರೆಗೆ ಗ್ರೀಸ್ ಮಾಡಿ ನೀವು ಆ ಹಿಟ್ಟನ್ನ ಇಟ್ಬಿಡಿ ರೆಸ್ಟ್ ಮಾಡೋಕ್ಕೆ ಒಂದು 2 hours. ಸೊ ಅದು ಈಸ್ಟ್ ಇರುತ್ತಲ್ಲ, ಸ್ವಲ್ಪ ಹಿಟ್ಟು ಆ್ಯಕ್ಟಿವೇಟ್ ಆಗುತ್ತೆ, ಸಾಫ್ಟಾಗಿ ಬರುತ್ತೆ. ಸೊ ಇವಾಗ ಲಿಡ್ ಕ್ಲೋಸ್ ಮಾಡಿ ರೆಸ್ಟ್ ಮಾಡೋಕ್ಕಿಡೋಣ ಇದನ್ನು. ಸೊ 2 ಅವರ್ ಆದಮೇಲೆ ಸ್ವಲ್ಪ ಕೈಗೆ ಡ್ರೈ ಹಿಟ್ಟು ಹಾಕ್ಕೊಂಡು ಪಂಚ್ ಮಾಡಿ, ಸೊ ಏರೆಲ್ಲ ಹೊರಗೆ ಹಾಕೋಕ್ಕೆ ಅದರದ್ದು ಹಿಟ್ಟಲ್ಲಿರೋದು. ಸೊ ಇದನ್ನು ಮತ್ತೆ ತೊಗೊಂಡು ಕೌಂಟರ್ ಟಾಪಲ್ಲಿ ಹಾಕ್ಕೊತಾ ಇದ್ದೀನಿ ನಾನು, ಮತ್ತೆ ಹಿಟ್ಟು ಹಾಕಿ ಇದನ್ನು ಈಕ್ವಲ್ ಪಾರ್ಟ್ಸಲ್ಲಿ ನಾನು ಡಿವೈಡ್ ಮಾಡ್ಕೊತಾ ಇದ್ದೀನಿ ಬನ್ಸ್ ಮಾಡ್ಕೊಳ್ಳೋಕ್ಕೆ. ನಾನಿಲ್ಲಿ ಅಂದಾಜಾಗಿ ಕಟ್ ಮಾಡ್ತಾ ಇದ್ದೀನಿ ಬನ್ಸ್ಗಳನ್ನ. ನೀವು ಬೇಕಾದರೆ ವೇಯಿಂಗ್ ಸ್ಕೇಲ್ ತೊಗೊಂಡು ಕರೆಕ್ಟಾಗಿ ಮೆಜರ್ಮೆಂಟ್ನ ಈಕ್ವಲಾಗಿ ಡಿವೈಡ್ ಮಾಡ್ಕೋಬೋದು. ಸೊ ಅದಾದಮೇಲೆ ನೋಡಿ ಹೀಗೆ ಬನ್ಸ್ನ ನೀವು ಟಕ್ ಮಾಡಬೇಕು. ಸೊ ಹಿಂದ್ಗಡೆ ಈ ಥರ ಬರುತ್ತಲ್ಲ, ಅದನ್ನ ಚೆನ್ನಾಗಿ ಸೀಲ್ ಮಾಡಬೇಕು, ಅಂದರೆ ಬಂದ್ ಶೇಪು ನೀಟಾಗಿ ಬರುತ್ತೆ. ಸೊ ಹೀಗೆ ರೌಂಡಾಗಿ ಬಂದಮೇಲೆ ಅದನ್ನು ನೀವು ಬೇಕಿಂಗ್ ಟ್ರೇ ಮೇಲೆ ಇಡಿ. ಇದನ್ನ ಕ್ಲೋಸ್ ಮಾಡಿ 1 hour ಸೈಡ್ಗೆ ಇಟ್ಬಿಡಿ. ಸೊ 1 hour ಆದಮೇಲೆ ನೋಡಿ ತುಂಬ ಸೈಜ್ ಡಬಲ್ ಆಗಿದೆ. ಇದ್ರ ಮೇಲೆ ಇವಾಗ ಮಿಲ್ಕ್ ವಾಶ್ ಬ್ರಷ್ ಮಾಡ್ತಾಯಿದ್ದೀನಿ. ಮಿಲ್ಕ್ ಬ್ರಷ್ ಏನಕ್ಕೆ ಮಾಡೋದಂದರೆ ಕಲರ್ ಚೆನ್ನಾಗಿ ಬರುತ್ತೆ ಬೇಕಾದಾಗ. ಸೊ ಬರ್ಗರ್ ಫೀಲ್ ಬರೋಕ್ಕೆ ಮೇಲ್ಗಡೆ ಎಳ್ಳನ್ನು ಹಾಕಿ. ಸೊ ನಾನು 4 ಬನ್ಸ್ ಇರೋದು ವಿಡಿಯೋ ಮಾಡೋದು ಮಿಸ್ ಆಗೋಯಿತು. ಸೊ ನೆಕ್ಸ್ಟ್ 2 ಬನ್ಸ್ ಮಾತ್ರ ಇಟ್ಟಿದ್ದೀನಿ. ಸೊ ಇದನ್ನು ನೀವು 160 ಡಿಗ್ರಿಯಲ್ಲಿ 20 ಮಿನಿಟ್ಸ್ ಬೇಕ್ ಮಾಡಿದ್ದೀನಿ ನಾನು ಓನ್ ತುಂಬ ಚಿಕ್ಕದಿರೋದ್ರಿಂದ. ನಿಮ್ಮದು ಒಂದು ದೊಡ್ಡದಿದ್ದರೆ ನೀವು 180 ಡಿಗ್ರಿಯಲ್ಲಿ ಫಾರ್ 20 ಮಿನಿಟ್ಸ್ ಬೇಕ್ ಮಾಡ್ಕೋಬೋದು. ಸೊ ಇವಾಗ ಬೇಕ್ ಮಾಡಿದ ತಕ್ಷಣ ನೀವು ಇದಕ್ಕೆ ಮೇಲ್ಗಡೆ ಬಟರ್ನ ಬ್ರಷ್ ಮಾಡಿ, ಅಂದರೆ ಸಾಫ್ಟಾಗಿ ಬರುತ್ತೆ ಬನ್ನು. ಬಟರ್ ಬ್ರಷ್ ಮಾಡಿದ ಮೇಲೆ ಇದನ್ನ ಅಟ್ಲೀಸ್ಟ್ ಹೊರಗಡೆ ಬಂದಮೇಲೆ 30 ಮಿನಿಟ್ಸ್ ನೀವು ಇದನ್ನ ಕೂಲ್ ಡೌನ್ ಆಗಕ್ಕೆ ಬಿಡಬೇಕು ತಿನ್ನೋ ಮುಂಚೆ.
ಬರ್ಗರ್ ಬನ್ ರೆಸಿಪಿ ನಿಮ್ಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.